ಹೊಸನಗರದ ಶ್ರೀ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕದಲ್ಲಿ ಶ್ರೀ ಗೋವರ್ಧನಗಿರಿಧಾರಿ ಗೋಪಾಲಕೃಷ್ಣ ದೇವರ ಪ್ರತಿಷ್ಠಾವರ್ಧಂತಿ ಕೃಷ್ಣಾರ್ಪಣಂ ಕಾರ್ಯಕ್ರಮ ಫೆಬ್ರವರಿ 25ರಂದು ಸಂಪನ್ನಗೊಂಡಿತು. ಸಹಸ್ರಾರು ಮಂದಿ ಜಗನ್ಮಾತೆ ಗೋವನ್ನು ಆರಾಧಿಸುವ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಪುನೀತರಾದರು. ಮಹಾನಂದಿ ಗೋಲೋಕದಲ್ಲಿ ದೇಶದ 30ಕ್ಕೂ ಹೆಚ್ಚಿನ ದೇಸಿ ಜಾತಿಯ ಗೋವುಗಳ ಸಂರಕ್ಷಣೆ ಹಾಗೂ ಸಂವರ್ಧನಾ ಕಾರ್ಯ ನಿರಂತರ ನಡೆಯುತ್ತಾ ಬಂದಿದೆ. ಗೋ ಮಹೋತ್ಸವದ ಸಂದರ್ಭದಲ್ಲಿ ಗೋದಾನಿಗಳೊಂದಿಗೆ ನಡೆಸಿದ ಸಂವಾದ ಕಾರ್ಯಕ್ರಮದಲ್ಲಿ ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಮಹಾನಂದಿ ಗೋಲೋಕ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆಯ ಬಗ್ಗೆ ಉಲ್ಲೇಖಿಸಿದರು. ಮಾನವ ಗೋವಿನ ಸಂಬಂಧ ಇಂದು ನಿನ್ನೆಯದಲ್ಲ, ಅನಾದಿ ಕಾಲದಿಂದಲೂ ಮುಂದುವರಿಯುತ್ತಾ ಬಂದಿದೆ. ಗೋದಾನಿಗಳ ಸಭೆ ಅಂದರೆ ಇದೊಂದು ಪುಣ್ಯಾತ್ಮರ ಸಭೆ. ಪ್ರತಿಯೊಬ್ಬನೂ ಗೋ ಸೇವೆಯಲ್ಲಿ ತೊಡಗುವಂತಾಗಲಿ ಎಂಬುದಾಗಿ ಹರಸಿದರು. ಮೊದಲಿಗೆಲ್ಲ ಯೋಜನೆ ಮಾಡಿಲ್ಲ ಆಗಿದ್ದೇ ಅಲ್ಲ ಇದು. ಇದು ಯಾವುದೋ ಒಂದು ಹೀಗೆ ಮಾತಾಡ್ತಾ ನಮಗೆ ನಮ್ಮ ಗಮನಕ್ಕೆ ಬಂದು ಯಾವುದೋ ಒಂದು ಚಿಕ್ಕ ಸಾಮಾನ್ಯ ಒಂದು ಭೇಟಿ ಮಾತುಕತೆಯಲ್ಲಿ ಗಮನಕ್ಕೆ ಬಂತು. ದೇಶೀಯ ಗೋವುಗಳ ಸಂಖ್ಯೆ ಕ್ಷೀಣ ಆಗ್ತಾ ಇದೆ, ವಿದೇಶಿ ಅಂದರೆ ಈ ಸಂಕರ ತಳಿಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದರಿಂದಾಗಿ ಈ ನಮ್ಮ ತಳಿಗಳು ನಾಶ ಆಗ್ತಾ ಇದ್ದಾವೆ ಅಂತ. ಕೊನೆಗೆ ನಾವು ನಮ್ಮ ಗೋಶಾಲೆಯನ್ನು ಅವಲೋಕನ ಮಾಡಿದ್ವು. ಇದು ಯಾವ ಕಾಲ ಇದು? ಇದು 97, 98, 97 ಅದು ಆ ಕಾಲವೇ ಇದು. ಅದನ್ನು ಪೀಠಕ್ಕೆ ಬಂದ ಕೂಡಲೇ ಅಂತ, ನಾವು ಇಲ್ಲಿಗೆ ಮಠಕ್ಕೆ ಬಂದ ಕೂಡಲೇ ಅಂತ 97ನೇ ಇಸ್ವಿ ಜುಲೈಯಲ್ಲಿ ನಾವು ಇಲ್ಲಿಗೆ ಬಂದಿದ್ದು, ಅದೇ ವರ್ಷದಲ್ಲೇ ಅಂತ ಅಂದ್ಕೊಳ್ಬೋದು ಬೇಕಿದ್ರೆ. ಹಾಗೆ ನಮ್ಮ ಗೋಶಾಲೆ ಏನಾಗಿದೆ ಅಂತ ನೋಡೋಕೆ ಹೋದು, ನಮ್ಮ ಗೋಶಾಲೆಯಲ್ಲಿ ಒಂದೂ ದೇಶಿ ಗೋವು ಇರಲಿಲ್ಲ. ಈ ಬರೀ ಗುಡ್ಡ ಇತ್ತು ಅಷ್ಟೇ, ಇಲ್ಲಿ ಬೇರೆ ಏನಿರಲಿಲ್ಲ. ಇಲ್ಲಿ ಅದು ಹೇಗಾಯಿತು ಹಾಗೆ, ಎಲ್ಲಾಯಿತು ಅಲ್ಲಿ ಏನಾಯಿತು ಅದು ಅಂತನೋ ಹಾಗೆ ಶುರು ಮಾಡಿದ್ದು ಗೋಶಾಲೆಗಳನ್ನು. ಅದು ಬೆಳೆದು 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 ಜಗತ್ತಿನ ಮೊದಲ ವಿಶಿಷ್ಟ ಗೋಶಾಲೆ, ಎಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ, ಹೆಚ್ಚಿನೆಲ್ಲ ಭಾರತೀಯ ತಳಿಗಳಿರ್ತಕ್ಕಂಥ ಜಗತ್ತಿನ ಮೊದಲ ವಿಶಿಷ್ಟ ಗೋಶಾಲೆಯಾಗಿ ಅದು ಬೆಳೀತು. ಆಮೇಲೆ ಅದರ ನಂತರ ಇನ್ನೊಂದು ಬೆಳವಣಿಗೆ ಪರ್ವ ಪ್ರಾರಂಭ ಆಗಿದ್ದು ಈ ತಂಡ ಇಲ್ಲಿ ಪ್ರವೇಶ ಮಾಡಿದ ನಂತರ ಇನ್ನೊಂದು ಪರ್ವ ಪ್ರಾರಂಭ ಆಯಿತು, ಬೆಳವಣಿಗೆ ಇನ್ನೊಂದು ಮಜಲು. ಈ ಎಲ್ಲ ಯೋಜನೆಗಳು ಇಲ್ಲಿ ಏನು ಪಂಚ ಪರಿಕ್ರಮ ಎನ್ನುವ ಪರಿಕಲ್ಪನೆ ಇದೆ, ಅದೆಲ್ಲ ಬಂದಿದ್ದು ಆ ನಂತರದ 2ನೇ ಹಂತದ ಬೆಳವಣಿಗೆಯಲ್ಲಿ. ಈ 2ನೇ ಹಂತದ ಬೆಳವಣಿಗೆ ಕೂಡ ಆದಾಗ ಇದು ಅತ್ಯಂತ ಸುಂದರವಾಗಿರ್ತಕ್ಕಂಥ, ಅತ್ಯಂತ ಅರ್ಥಪೂರ್ಣವಾಗಿರುವಂಥ, ಜಗತ್ತಿಗೆ ಸಂದೇಶ ಕೊಡ್ತಕ್ಕಂಥ ಗೋಶಾಲೆ ಆಗಿರ್ತದೆ. ಈಗಲೂ ಕೂಡ ಇದು ತುಂಬ ಒಳ್ಳೆಯ ಗೋಶಾಲೆ ಇದು. ಮಹಾನಂದಿ ಗೋಲೋಕದ ಗೋಪಾಲಕೃಷ್ಣನ ಸನ್ನಿಧಾನ ಇದೀಗ ವಿಷ್ಣು ಸಹಸ್ರನಾಮ ಕ್ಷೇತ್ರವಾಗಿ ಪರಿಣಮಿಸಿದೆ. ಕೃಷ್ಣಾರ್ಪಣಂ